ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು. ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಆತ್ಮೀಯ ತುಲಾರಾಶಿಯವರೇ, ಇಡೀ ಜಗತ್ತಿಗೆ ನ್ಯಾಯ ಹೇಳುವ ನೀವು, ನಿಮ್ಮ ಶತ್ರುಗಳಿಗೂ ಒಳ್ಳೆಯದನ್ನು ಬಯಸುವ ನೀವು, ನಿಮ್ಮ ಜೀವನದಲ್ಲಿ ಮಾತ್ರ ಅನ್ಯಾಯವನ್ನೇ ಅನುಭವಿಸಿದ್ದೀರಿ. ನಿಮಗೂ ಅನಿಸಿರಬಹುದು, ಯಾಕೆ ಯಾವಾಗಲೂ ಕೆಟ್ಟದ್ದು ನನಗೇ ಆಗುತ್ತೆ ಅಂತ. ತಕ್ಕಡಿಯ ಹಾಗೆ ಎಲ್ಲರನ್ನೂ ಸಮಾನವಾಗಿ ನೋಡುವ ನಿಮ್ಮ ಗುಣವೇ ನಿಮಗೆ ಮುಳುವಾಗಿದೆ. ಪರರ ಕಷ್ಟಕ್ಕೆ ಕರಗುವ ನೀವು ನಿಮ್ಮ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಳಗೆ ನುಂಗಿಕೊಂಡಿದ್ದೀರಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೂ ನನಗೇಕೆ ಈ ಶಿಕ್ಷೆ, ನನ್ನ ಪ್ರೀತಿಯನ್ನು ಜನ ಯಾಕೆ ಅರ್ಥ ಮಾಡಿಕೊಂಡಿಲ್ಲ ಎಂದು ನೀವು ಎಷ್ಟೋ ಸಲ ನಿಮಗೆ ನೀವೇ ಅಂದುಕೊಂಡಿದ್ದೀರಾ. ಸಂಬಂಧಗಳಲ್ಲಿ ಆದ ನೋವು, ಹಣಕಾಸಿನ ಏರಿಳಿತ ನಿಮ್ಮನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿದೆ ಅಲ್ಲವೇ? ಆದರೆ ಚಿಂತಿಸಬೇಡಿ, ಕಾಲಚಕ್ರ ಉರುಳುತ್ತಿದೆ. ಈ ವರ್ಷ ತುಲಾ ರಾಶಿಯವರ ಪಾಲಿಗೆ ರಾಜಯೋಗದ ವರ್ಷ. ಯಾಕೆಂದರೆ ನಿಮ್ಮ ರಾಶಿಗೆ ಶನಿ ಯೋಗಕಾರಕ. ಅವನು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ದು ಸಾಕು. ಈಗ ನಿಮ್ಮ ಸಮಯ ಬಂದಿದೆ. ಯಾರು ನಿಮ್ಮನ್ನು ಹಾಳು ಮಾಡಲು, ನಿಮ್ಮನ್ನು ನಾಶ ಮಾಡಲು ನಿಂತಿದ್ದವರೇ ಈಗ ನಿಮ್ಮ ಕಾಲ ಬುಡಕ್ಕೆ ಬರುವ ಸಮಯವಿದು. ಆದರೆ ನೆನಪಿಡಿ, ಶುಕ್ರ ದೆಸೆಯ ಭಾಗ್ಯ ಸುಮ್ಮನೆ ಸಿಗಲ್ಲ. ಲಕ್ಷ್ಮಿ ಚಂಚಲೆ. ಅವಳು ಒಲಿದರೆ ಮಳೆ ಸುರಿದ ಹಾಗೆ, ಮುನಿದರೆ ಇದ್ದದ್ದೆಲ್ಲ ಮಾಯ. ನೀವು ಸಿರಿವಂತರಾಗಲು ನಾನು ಹೇಳುವ ಈ 5 ತಾಂತ್ರಿಕ ರಹಸ್ಯಗಳನ್ನು ಪಾಲಿಸಲೇಬೇಕು. ಈ ವಿಡಿಯೋವನ್ನು ಸ್ಕಿಪ್ ಮಾಡೋದು ಅಂದರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಮನೆ ಬಾಗಿಲಿಂದ ವಾಪಸ್ ಕಳುಹಿಸಿದ ಹಾಗೆ. ಮುಂದೆ ಹೋಗುವ ಮುನ್ನ ಒಂದು ಚಿಕ್ಕ ವಿನಂತಿ. ಈ ಜ್ಞಾನಕ್ಕೆ ನಾನು ನಿಮ್ಮಿಂದ ಹಣ ಕೇಳುತ್ತಿಲ್ಲ, ಕೇವಲ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೇಳುತ್ತಿದ್ದೇನೆ. ನಿಮ್ಮ ಒಂದು ಲೈಕ್ ನಿಮ್ಮ ಜಾತಕದ ಶುಕ್ರ ಬಲವನ್ನು ಹೆಚ್ಚಿಸಲಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ತಾಯಿಯ ಆಶೀರ್ವಾದ ಸದಾ ಇರಲಿ. ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ತುಲಾ ರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ. ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು ಭಾವನೆ, ಬುದ್ಧಿ ಎಲ್ಲವನ್ನೂ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಜಗಳ, ವಾದ, ಸಂಘರ್ಷವನ್ನು ಇವರು ದೂರದಿಂದಲೇ ದ್ವೇಷಿಸುತ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನು ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಾತ್ಮಕ ದೃಷ್ಟಿ, ಉತ್ತಮ ಅಭಿರುಚಿ ಮತ್ತು ಎಲ್ಲರೊಂದಿಗೂ ಬೆರೆಯುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ತಾವು ನಂಬಿದ ನ್ಯಾಯಕ್ಕಾಗಿ ಹೋರಾಡುತ್ತಾರೆ, ಆದರೆ ಅದನ್ನು ಎಂದಿಗೂ ಆಕ್ರಮಣಕಾರಿಯಾಗಿ ಮಾಡುವುದಿಲ್ಲ. ಅವರ ವ್ಯಕ್ತಿತ್ವವೇ ಒಂದು ರೀತಿಯ ಸಂಮೋಹನ ಶಕ್ತಿಯನ್ನು ಹೊಂದಿರುತ್ತದೆ. ತುಲಾ ರಾಶಿಯವರು ಅದೃಷ್ಟವಂತರಾಗಲು ಪಾಲಿಸಬೇಕಾದ 5 ರಹಸ್ಯ ಸೂತ್ರಗಳು ಇಲ್ಲಿವೆ. ಮೊದಲನೇ ರಹಸ್ಯ, ಸುಗಂಧದ ಮೋಡಿ. ತುಲಾ ರಾಶಿಯ ಅಧಿಪತಿ ಶುಕ್ರ. ಶುಕ್ರನಿಗೆ ಸುವಾಸನೆ ಅಂದರೆ ಪಂಚಪ್ರಾಣ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರಬೇಕೆಂದರೆ ನೀವು ಯಾವಾಗಲೂ ಸುಗಂಧಭರಿತವಾಗಿರಬೇಕು. ಮನೆಯಿಂದ ಹೊರಗೆ ಹೋಗುವಾಗ ಕಡ್ಡಾಯವಾಗಿ ಸುಗಂಧ ದ್ರವ್ಯ ಅಥವಾ ಒಳ್ಳೆಯ ಪರ್ಫ್ಯೂಮ್ ಬಳಸಿ. ಅದರಲ್ಲೂ ಮಲಗುವ ಮುನ್ನ ಕೈಕಾಲು ತೊಳೆದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಹಚ್ಚಿಕೊಂಡು ಮಲಗಿ. ಎಲ್ಲಿ ಸುವಾಸನೆ ಇರುತ್ತದೋ ಅಲ್ಲಿ ದಾರಿದ್ರ್ಯ ನಿಲ್ಲುವುದಿಲ್ಲ. ಸಾಕ್ಷಾತ್ ಲಕ್ಷ್ಮಿ ಅಲ್ಲಿ ಆಕರ್ಷಿತಳಾಗುತ್ತಾಳೆ.
ಎರಡನೇ ರಹಸ್ಯ, ಬಿಳಿ ಹಸುವಿನ ಸೇವೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ಸಮಸ್ಯೆ ಇದ್ದರೂ ಶುಕ್ರವಾರದ ದಿನ ಬಿಳಿ ಬಣ್ಣದ ಹಸುವಿಗೆ ನಿಮ್ಮ ಕೈಯಾರೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ. ಸಾಧ್ಯವಾದರೆ ಹಸುವಿನ ಮೈಮುಟ್ಟಿ. ಹಸುವಿನ ಮೈಯಲ್ಲಿ ಮುಕ್ಕೋಟಿ ದೇವತೆಗಳಿರುತ್ತಾರೆ. ಅದರ ಉಸಿರು ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಪಾಪ ಕರ್ಮಗಳು ಸುಟ್ಟು ಬೂದಿಯಾಗುತ್ತವೆ. ಇದನ್ನು ತಪ್ಪದೇ ಮಾಡಿ. ನಿಮ್ಮ ಸಾಲಗಳು ಮಂಜಿನಂತೆ ಕರಗುತ್ತವೆ. ಮೂರನೇ ರಹಸ್ಯ, ಕಲ್ಲು ಉಪ್ಪಿನ ತಂತ್ರ. ತುಲಾ ರಾಶಿಯವರಿಗೆ ಕಣ್ಣು ದೃಷ್ಟಿ ಬಹುಬೇಗ ತಗುಲುತ್ತದೆ. ನೀವು ಚೆನ್ನಾಗಿರುವುದನ್ನು ಕಂಡರೆ ಜನರಿಗೆ ಹೊಟ್ಟೆ ಕಿಚ್ಚು. ಇದಕ್ಕಾಗಿ ಪ್ರತಿ ಶುಕ್ರವಾರ ಸಂಜೆ ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ 7 ಬಾರಿ ನಿವಾಳಿಸಿ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ. ಹೀಗೆ ಮಾಡಿದರೆ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿ ತೊಲಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ. ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ನೆಮ್ಮದಿ ನೆಲೆಸುತ್ತದೆ. ನಾಲ್ಕನೇ ರಹಸ್ಯ, ಸ್ತ್ರೀಯರಿಗೆ ಗೌರವ. ಇದು ಅತ್ಯಂತ ಮುಖ್ಯವಾದ ರಹಸ್ಯ. ಶುಕ್ರ ಗ್ರಹವು ಸ್ತ್ರೀಕಾರಕ. ನೀವು ಗಂಡಸೆ ಆಗಿರಲಿ ಅಥವಾ ಹೆಂಗಸೆ ಆಗಿರಲಿ, ನೀವು ಏಳಿಗೆ ಹೊಂದಬೇಕೆಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಮತ್ತು ಸಮಾಜದ ಸ್ತ್ರೀಯರಿಗೆ ಗೌರವ ಕೊಡಿ. ಹೆಂಡತಿಯ ಕಣ್ಣಲ್ಲಿ ನೀರು ಹಾಕಿಸುವವನು ಅಥವಾ ಪರಸ್ತ್ರೀಯರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವನು ಎಷ್ಟೇ ಪೂಜೆ ಮಾಡಿದರೂ ಉದ್ಧಾರ ಆಗಲ್ಲ. ಲಕ್ಷ್ಮಿ ಒಲಿಯಬೇಕೆಂದರೆ ಮನೆಯ ಗೃಹಲಕ್ಷ್ಮಿ ಸಂತೋಷವಾಗಿರಬೇಕು. ಐದನೇ ರಹಸ್ಯ, ಇರುವೆಗಳಿಗೆ ಆಹಾರ. ಶನಿ ಮತ್ತು ಶುಕ್ರ ಇಬ್ಬರ ಕೃಪೆ ಬೇಕೆಂದರೆ ಸಕ್ಕರೆ ಬೆರೆಸಿದ ಅಕ್ಕಿ ಹಿಟ್ಟನ್ನು ಅಥವಾ ಹುರಿದ ರವೆಯನ್ನು ಇರುವೆಗಳಿಗೆ ಹಾಕಿ ಮೌನವಾಗಿ ಕೆಲಸ ಮಾಡುವ ಇರುವೆಗಳಿಗೆ ನೀವು ಆಹಾರ ನೀಡಿದರೆ ನಿಮ್ಮ ಜೀವನದ ಅಡೆತಡೆಗಳು ಮೌನವಾಗಿಯೇ ಸರಿದು ಹೋಗುತ್ತವೆ. ಉದ್ಯೋಗದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಸಮಸ್ಯೆ ಬಂದರೆ ಈ ಪರಿಹಾರ ಅಥವಾ ಪವಾಡ ನೋಡಿ. ಸ್ನೇಹಿತರೆ, ತುಲಾ ಎಂದರೆ ಸಮತೋಲನ. ನಿಮ್ಮ ಜೀವನವನ್ನು ಸರಿದೂಗಿಸುವ ವರ್ಷ. ಇಷ್ಟು ದಿನ ಕಷ್ಟಪಟ್ಟಕ್ಕೆ ನಿಮಗೆ ತಕ್ಕ ಪ್ರತಿಫಲ ಸಿಗುವ ಸಮಯ. ಮನಸ್ಸು ಗಟ್ಟಿ ಮಾಡಿ. ನಾನು ಹೇಳಿದ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿ. ನಿಮಗೆ ಒಳ್ಳೆಯದಾಗಲಿ. ಇನ್ನು ತುಲಾ ರಾಶಿಯವರು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ಇವರ ಪ್ರೀತಿಯನ್ನು ಎಲ್ಲರೂ ಬಯಸುತ್ತಾರೆ ಅಂತಾನೆ ಹೇಳ್ಬೋದು. ಕುಟುಂಬದಲ್ಲೇ ಆಗಿರಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇವರು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ಬೆಲೆ ಕೊಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರು ಅದನ್ನು ಸರಿಯಾಗಿ ಜಾಸ್ತಿ ಏನು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಕುಟುಂಬದ ಪರ್ಸ್ನಲ್ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರನ್ನು ಬಿಡೋ ಮಾತೇ ಇಲ್ಲ ಅಂದುಕೊಳ್ಳಿ. ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ತಾರೆ. ಅವರು ಅಷ್ಟು ಕುಟುಂಬಕ್ಕೆ ಬೆಲೆಯನ್ನು ಕೊಡ್ತಾರೆ ಎಂದೇ ಹೇಳ್ಬೋದು. ಎದುರಾಳಿ ಭಯ ಬಿದ್ದು ಓಡಿ ಹೋಗಬೇಕು ಹಾಗೆ ಮಾಡ್ತಾರೆ. ಗಂಡ ಹೆಂಡತಿ ಸಂಬಂಧವೇ ಆಗಿರಲಿ, ಮಕ್ಕಳಿಗೆ ಒಂದು ಪ್ರೀತಿ ಕೊಡೋದೇ ಆಗಿರಲಿ, ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ರೆಸ್ಪೆಕ್ಟ್ ಕೊಡೋದೇ ಆಗಿರಲಿ, ಎಲ್ಲದರಲ್ಲೂ ಇವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಈ ತುಲಾ ರಾಶಿಯವರು ಪ್ರಾಣಿಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತದೆ. ಹೊಂದಾಣಿಕೆಯಲ್ಲಿ ತುಲಾ ರಾಶಿಯವರು ಪಕ್ಕಾ ಅಂತಾನೆ ಹೇಳ್ಬೋದು. ಹೊಂದಾಣಿಕೆ ಅನ್ನೋದು ತುಲಾ ರಾಶಿಯವರು ದಂಪತಿಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತದೆ ಎಂದೇ ಹೇಳಬಹುದು. ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ ಜಾಸ್ತಿ ಇರೋದ್ರಿಂದ ತುಲಾ ರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರುತ್ತಾರೆ. ಇವರು ಯಾವುದಾದರೂ ಕೆಲಸ ವಹಿಸಿಕೊಂಡ್ರೆ ಮಾಡದೇ ಇರುವಂತಹ ಮಾತೇ ಇಲ್ಲ. ಅದು ಎಷ್ಟೇ ಕಷ್ಟ ಇದ್ರೂ ಸಹ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರಿಯುತ್ತಾರೆ. ಅದೇ ರೀತಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಕೆಲವು ತಂದೆ ತಾಯಿಗೆ ಆ ಯೋಗ ಇರುವುದಿಲ್ಲ. ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ತುಲಾ ರಾಶಿಯವರು ಯಾವುದೇ ರೀತಿ ಮನಸ್ತಾಪ ಬಂದರೂ ಸಹ ಅದನ್ನು ತುಂಬ ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇನ್ನು ತುಲಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹ ಎಲ್ಲ ದೂರವಾಗುತ್ತದೆ. ಜೊತೆಗೆ ದೇವರಿಗೆ ಇಷ್ಟವಾದ ತುಲಾ ರಾಶಿಯವರು ನೀವೇ ಧನ್ಯರು. ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟ ವರಗಳು ಯಾವ್ಯಾವುದು ಎಂದು ನಿಮಗೂ ಸಹ ತಿಳಿದಿದೆ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ.
ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ 7ನೇ ರಾಶಿ ತುಲಾ ರಾಶಿ ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ. ಈ ಸಕ್ಕರೆ ಮಾತಿನ ಶಾಂತಿಪ್ರಿಯ ವ್ಯಕ್ತಿತ್ವದ ಹಿಂದೆ ಅಡಗಿರುವ ಕರಾಳ ಸತ್ಯಗಳೇನು? ನೀವು ತುಲಾ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಹತ್ತಿರದವರು ತುಲಾ ರಾಶಿಯವರಾಗಿದ್ದರೆ ತಪ್ಪದೆ ಈ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ. ಸದಾ ನಗುಮೊಗದ, ಎಲ್ಲರನ್ನೂ ಪ್ರೀತಿಸುವ, ನ್ಯಾಯಕ್ಕಾಗಿ ಹೋರಾಡುವ ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವ ವ್ಯಕ್ತಿಗಳೇ ತುಲಾ ರಾಶಿಯವರು. ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ರಾಶಿಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲಾ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಇದು ತುಲಾ ರಾಶಿಯವರ ಸಂಪೂರ್ಣ ಜೀವನದ ಸಾರ. ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನೂ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಇದೇ ಗುಣ ಅವರನ್ನು ನ್ಯಾಯವಂತ ಮತ್ತು ನಿಷ್ಪಕ್ಷಪಾತಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು. ಅದರ ಬಗ್ಗೆ ಮುಂದೆ ನೋಡೋಣ. ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನೂ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನನ್ನ ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಜಗಳ, ವಾದ, ಸಂಘರ್ಷವನ್ನು ಇವರು ದೂರದಿಂದಲೇ ದ್ವೇಷಿಸುತ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ. ಇವರ ಮಾತು ಜೇನಿನಂತೆ ಸಿಹಿ. ಇವರ ನಗು ಯಾರನ್ನಾದರೂ ಮರುಳು ಮಾಡುವಂಥದ್ದು. ಆದರೆ ಇದು ಕೇವಲ ಮೇಲ್ಪದರ ಮಾತ್ರ. ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ. ಪ್ರತಿಯೊಂದು ಮಾತನ್ನ, ಪ್ರತಿಯೊಂದು ಘಟನೆಯನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಳೆದು ತೂಗುತ್ತಿರುತ್ತಾರೆ. ಹೀಗೆ ಮಾಡಿದರೆ ಸರಿಯಾ, ಹಾಗೆ ಮಾಡಿದರೆ ಅವರಿಗೆ ಬೇಸರವಾಗಬಹುದಾ ಎಂಬ ಯೋಚನೆ ಇವರನ್ನ ಸದಾ ಕಾಡುತ್ತಿರುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ತುಲಾ ರಾಶಿಯವರು ಎಲ್ಲರನ್ನೂ ಇಷ್ಟಪಡುತ್ತಾರೆ, ಎಲ್ಲರೊಂದಿಗೂ ಚೆನ್ನಾಗಿರುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ತುಲಾ ರಾಶಿಯವರು ಎಲ್ಲರನ್ನೂ ಮೆಚ್ಚಿಸಲು ಹೋಗಿ ತಮ್ಮತನವನ್ನೇ ಕಳೆದುಕೊಳ್ಳುತ್ತಾರೆ. ಹೌದು, ಇವರಿಗೆ ಇಲ್ಲ ಎಂದು ಹೇಳಲು ಬರುವುದಿಲ್ಲ. ಬೇರೆಯವರಿಗೆ ಬೇಸರವಾಗುತ್ತದೆ ಎಂಬ ಕಾರಣಕ್ಕೆ ತಮಗೆ ಇಷ್ಟವಿಲ್ಲದಿದ್ದರೂ ಅನೇಕ ಕೆಲಸಗಳಿಗೆ ಒಪ್ಪಿಕೊಳ್ಳುತ್ತಾರೆ. ಸಂಘರ್ಷವನ್ನು ತಪ್ಪಿಸುವ ಸಲುವಾಗಿ ತಮ್ಮ ಅಭಿಪ್ರಾಯವನ್ನು ಬದಿಗಿಟ್ಟು ಬೇರೆಯವರ ಮಾತಿಗೆ ಹೌದು ಎನ್ನುತ್ತಾರೆ. ಇದರಿಂದಾಗಿ ಇವರನ್ನು ಅನೇಕರು ಸುಲಭವಾಗಿ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇವರು ಹೊರಗೆ ನಗುತ್ತಿದ್ದರೆ ಒಳಗೊಳಗೆ ಅದೇ ವಿಷಯಕ್ಕೆ ಕೊರಗುತ್ತಿರುತ್ತಾರೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿ ಮತ್ತು ಮೇಲಾಧಿಕಾರಿಯಾಗಿರಬಹುದು ಅಥವಾ ಸಂಬಂಧಿಕರಾಗಿರಬಹುದು. ಇವರನ್ನು ತಮ್ಮ ಕೆಲಸಕ್ಕೆ ಅನುಗುಣವಾಗಿ ಬಳಸಿಕೊಳ್ಳುತ್ತಾರೆ. ಆದರೆ ಯಾವುದೇ ಪ್ರತಿಫಲವಿಲ್ಲದೆ ತುಲಾ ರಾಶಿಯವರು ಮನಸ್ಸಿಗೆ ಯಾವ ವಿಷಯವನ್ನು ತೆಗೆದುಕೊಳ್ಳದೆ ಅವರಿಗೆ ಸಹಾಯ ಮಾಡುತ್ತಾರೆ. ತುಲಾ ರಾಶಿಯವರು ಅತ್ಯುತ್ತಮ ಸ್ನೇಹಿತರು. ನಿಮ್ಮ ಯಾವುದೇ ಸಮಸ್ಯೆಯನ್ನು ಗಂಟೆಗಟ್ಟಲೆ ಕುಳಿತು ಕೇಳುವ ತಾಳ್ಮೆ ಇವರಿಗಿದೆ. ಉತ್ತಮ ಸಲಹೆಗಾರರು. ಇವರು ನಿಮ್ಮೊಂದಿಗೆ ಇದ್ದರೆ ಜಗತ್ತೇ ಸುಂದರವಾಗಿ ಕಾಣುತ್ತದೆ. ಸಂಬಂಧಗಳಿಗೆ ಇವರು ಕೊಡುವ ಬೆಲೆ ಅಪಾರ. ಆದರೆ ಇವರನ್ನು ಸಂಪೂರ್ಣವಾಗಿ ನಂಬುವುದು ಕಷ್ಟ. ಯಾಕೆಂದರೆ ನಿಮ್ಮ ಮುಂದೆ ನಿಮ್ಮನ್ನು ಹೊಗಳಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆಯದೇ ಅಭಿಪ್ರಾಯವನ್ನು ಹೊಂದಿರಬಹುದು. ಇದು ಅವರ ದ್ವೇಷದಿಂದಲ್ಲ, ಬದಲಾಗಿ ಎಲ್ಲರ ಮುಂದೆಯೂ ಒಳ್ಳೆಯವರು ಎನಿಸಿಕೊಳ್ಳಬೇಕು ಎಂಬ ಅವರ ಹಂಬಲದಿಂದ.
ಇದೇ ಕಾರಣಕ್ಕಾಗಿ ಕೆಲಸದ ಸ್ಥಳದಲ್ಲಿ ಇವರ ಹೆಸರು ಹಾಳಾಗುತ್ತದೆ. ಹಿಂದೆ ಒಂದು ಮುಂದೆ ಒಂದು ಮಾತನಾಡ್ತಾರೆ ಎಂದು ಇವರನ್ನ ಕೆಲವರು ದೂರ ಇಡುತ್ತಾರೆ. ವೃತ್ತಿ ಜೀವನಕ್ಕೆ ಬಂದರೆ ತುಲಾ ರಾಶಿಯವರು ಅತ್ಯುತ್ತಮ ತಂಡದ ಸದಸ್ಯರಾಗಿರುತ್ತಾರೆ. ಇವರ ರಾಜತಾಂತ್ರಿಕತೆಯೇ ಇವರ ದೊಡ್ಡ ಶಕ್ತಿ. ಹಾಗಾಗಿಯೇ ಇವರು ಕಾನೂನು, ಮಾನವ ಸಂಪನ್ಮೂಲ, ಸಲಹೆಗಾರ, ವಿನ್ಯಾಸಕಾರ, ಕಲಾವಿದ, ಸಾರ್ವಜನಿಕ ಸಂಬಂಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ. ಇವರು ನೇರವಾಗಿ ಸಂಘರ್ಷಕ್ಕೆ ಇಳಿಯುವುದಿಲ್ಲ. ಬದಲಾಗಿ ತಮ್ಮ ಚಾಕಚಕ್ಯತೆಯಿಂದಲೇ ಕೆಲಸವನ್ನು ಸಾಧಿಸಿಕೊಳ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರದ್ದು ದ್ವಂದ್ವ ನೀತಿ. ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಐಷಾರಾಮಿ ಜೀವನ, ಬ್ರ್ಯಾಂಡೆಡ್ ಬಟ್ಟೆ, ದುಬಾರಿ ವಸ್ತುಗಳ ಮೇಲೆ ಹೆಚ್ಚು ಆಸೆ, ಸೌಂದರ್ಯಕ್ಕಾಗಿ ಮತ್ತು ತಮ್ಮ ಖುಷಿಗಾಗಿ ನೀರಿನಂತೆ ಹಣ ಖರ್ಚು ಮಾಡುತ್ತಾರೆ. ಆದರೆ ಅದೇ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಯೋಚಿಸಿ ಹಣ ಉಳಿಸಲು ಪ್ರಯತ್ನಿಸುತ್ತಾರೆ. ಈ ಉಳಿತಾಯ ಮತ್ತು ಖರ್ಚಿನ ನಡುವೆ ಸದಾ ಒಂದು ಹೋರಾಟ ನಡೆಯುತ್ತಲೇ ಇರುತ್ತದೆ. ಪ್ರೀತಿಯ ವಿಷಯದಲ್ಲಿ ತುಲಾ ರಾಶಿಯವರು ಹುಟ್ಟು ಪ್ರೇಮಿಗಳು. ಪ್ರೀತಿ, ಸರಸ ಸಲ್ಲಾಪ ಇಲ್ಲದೆ ಇವರ ಜೀವನ ಅಪೂರ್ಣ. ಇವರು ಸುಲಭವಾಗಿ ಪ್ರೀತಿಗೆ ಬೀಳುತ್ತಾರೆ. ತಮ್ಮ ಸಂಗಾತಿಯನ್ನ ಲೋಕದ ಅತ್ಯಂತ ಸುಂದರ ವ್ಯಕ್ತಿಯಂತೆ ಕಾಣುತ್ತಾರೆ. ಪ್ರೀತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ. ಆದರೆ ಇಲ್ಲಿದೆ ನೋಡಿ ಎರಡನೇ ಮತ್ತು ಅತ್ಯಂತ ದೊಡ್ಡ ತಿರುವು. ಇವರ ಪ್ರೀತಿ ಒಂದು ಸುಂದರವಾದ ಗಾಜಿನ ಅರಮನೆಯಂತೆ. ಹೊರಗಿನಿಂದ ನೋಡಲು ಅದ್ಭುತ, ಆದರೆ ಬಹಳ ಸೂಕ್ಷ್ಮ. ಇವರು ತಮ್ಮ ಸಂಗಾತಿಯಿಂದ ಪರಿಪೂರ್ಣತೆಯನ್ನು ಬಯಸುತ್ತಾರೆ. ಸಣ್ಣ ತಪ್ಪುಗಳನ್ನು ಸಹಿಸುವುದಿಲ್ಲ. ಸಂಬಂಧದಲ್ಲಿ ಸದಾ ಶಾಂತಿ, ಪ್ರೀತಿ ಇರಬೇಕೆಂದು ಬಯಸುತ್ತಾರೆ. ಆದರೆ ನಿಜ ಜೀವನದಲ್ಲಿ ಇದು ಅಸಾಧ್ಯ. ಜಗಳ, ವಾದಗಳು ಬಂದಾಗ ಇವರು ಅದರಿಂದ ಓಡಿ ಹೋಗುತ್ತಾರೆ. ಸಮಸ್ಯೆಯನ್ನು ಎದುರಿಸಿ ಬಗೆಹರಿಸುವ ಬದಲು ಎಲ್ಲವೂ ತಾನಾಗಿಯೇ ಸರಿಯಾಗುತ್ತದೆ ಎಂದು ಕಾಯುತ್ತಾರೆ. ಇದು ಸಂಗಾತಿಗೆ ವಿಪರೀತ ಕಿರಿಕಿರಿಯನ್ನ ಉಂಟು ಮಾಡಬಹುದು. ಇವರ ಅನಿಶ್ಚಿತತೆ ಪ್ರೀತಿಯಲ್ಲಿ ದೊಡ್ಡ ಸಮಸ್ಯೆಯಾಗುತ್ತದೆ. ಒಂದು ನಿರ್ಧಾರ ತೆಗೆದುಕೊಳ್ಳಲು ವಾರಗಟ್ಟಲೆ, ತಿಂಗಳುಗಟ್ಟಲೆ ಯೋಚಿಸುತ್ತಾರೆ. ಇದು ಸಂಬಂಧವನ್ನೇ ಮುರಿಯುವ ಹಂತಕ್ಕೆ ತರಬಹುದು. ತುಲಾ ರಾಶಿಯವರ ದೌರ್ಬಲ್ಯಗಳೇನು ಎಂದು ನೋಡೋದಾದರೆ, ಇದು ಇವರ ಅತಿ ದೊಡ್ಡ ಶತ್ರು. ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ನಿರ್ಧಾರದವರೆಗೂ ಗೊಂದಲದಲ್ಲೇ ಇರುತ್ತಾರೆ. ಸಂಘರ್ಷದಿಂದ ಓಡಿ ಹೋಗುವುದು, ಸಮಸ್ಯೆಯನ್ನು ಎದುರಿಸಲು ಹೆದರುತ್ತಾರೆ. ಎಲ್ಲರನ್ನ ಖುಷಿಯಾಗಿಡಲು ಹೋಗಿ ತಮ್ಮನ್ನು ತಾವು ಕಳೆದುಕೊಳ್ತಾರೆ. ಶುಕ್ರನ ಪ್ರಭಾವದಿಂದ ಕೆಲವೊಮ್ಮೆ ಆರಾಮದಾಯಕ ಜೀವನಕ್ಕೆ ಹೆಚ್ಚು ಒತ್ತು ನೀಡಿ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ವಿಮುಖರಾಗುತ್ತಾರೆ. ಇವರಿಗೆ ಅನ್ಯಾಯವಾದರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ. ಹೊರಗೆ ನಗುತ್ತಾ ಮಾತನಾಡಿದರೂ ಒಳಗೊಳಗೆ ಆ ನೋವನ್ನು ಇಟ್ಕೊಂಡು ಸರಿಯಾದ ಸಮಯಕ್ಕೆ ತಮ್ಮ ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳಬಹುದು. ತುಲಾ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ, ಇವರ ಅಧಿಪತಿ ಶುಕ್ರನು ಕಿಡ್ನಿ ಮತ್ತು ಕೆಳಬೆನ್ನಿನ ಮೇಲೆ ಪ್ರಭಾವವನ್ನು ಬೀರುತ್ತಾನೆ. ಹಾಗಾಗಿ ಇವರಿಗೆ ಕಿಡ್ನಿ ಸಂಬಂಧಿ ಸಮಸ್ಯೆಗಳು, ಬೆನ್ನು ನೋವು ಹೆಚ್ಚಾಗಿ ಕಾಡಬಹುದು. ಅಲ್ಲದೆ ಅತಿಯಾದ ಮಾನಸಿಕ ಗೊಂದಲ ಮತ್ತು ಚಿಂತೆಯಿಂದ ಚರ್ಮದ ಸಮಸ್ಯೆಗಳು ಮತ್ತು ಹಾರ್ಮೋನ್ ಅಸಮತೋಲನ ಉಂಟಾಗುವ ಸಾಧ್ಯತೆಗಳಿವೆ. ಬನ್ನಿ ಈಗ ತುಲಾ ರಾಶಿಯವರ ಜೀವನದ ಅಂತಿಮ ರಹಸ್ಯವನ್ನು ತಿಳಿಯೋಣ. ಇವರ ಜೀವನದ ಮುಖ್ಯ ಉದ್ದೇಶವೇ ಸಮತೋಲನವನ್ನು ಸಾಧಿಸುವುದು. ಆದರೆ ವಿಪರ್ಯಾಸವೆಂದರೆ ಇವರ ಜೀವನವಿಡೀ ಅಸಮತೋಲನದಿಂದಲೇ ಕೂಡಿರುತ್ತದೆ. ಬಾಲ್ಯದಲ್ಲಿ, ಯೌವನದಲ್ಲಿ, ಪ್ರೀತಿಯಲ್ಲಿ, ವೃತ್ತಿಯಲ್ಲಿ ಎಲ್ಲದರಲ್ಲೂ ಒಂದು ರೀತಿಯ ಅತೃಪ್ತಿ, ಗೊಂದಲ ಇದ್ದೇ ಇರುತ್ತದೆ. ಇವರ ಜೀವನದ ನಿಜವಾದ ಪಯಣ ಆರಂಭವಾಗುವುದೇ ಯಾವಾಗ ಇವರು ಬೇರೆಯವರನ್ನ ಮೆಚ್ಚಿಸುವುದನ್ನು ಬಿಟ್ಟು ತಮಗಾಗಿ ಬದುಕಲು ಕಲಿಯುತ್ತಾರೋ, ಆಗ ಯಾವಾಗ ಎಲ್ಲ ಇಲ್ಲ ಎಂದು ಹೇಳಲು ಕಲಿಯುತ್ತಾರೋ, ಯಾವಾಗ ಸಂಘರ್ಷವನ್ನು ಎದುರಿಸಲು ಧೈರ್ಯ ಮಾಡುತ್ತಾರೋ, ಯಾವಾಗ ತಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ತಾರೋ, ಆಗಲೇ ಇವರ ಜೀವನ ಒಂದು ಸ್ಥಿರತೆಗೆ ಬರುತ್ತದೆ. ಇದು ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ನಂತರವೇ ಸಾಧ್ಯವಾಗುತ್ತದೆ. ಇವರ ಜೀವನದ ಹೋರಾಟವೇ ಹೊರಗಿನ ತಕ್ಕಡಿಯನ್ನು ಬಿಟ್ಟು ಒಳಗಿನ ಆತ್ಮದ ಧ್ವನಿಯನ್ನು ಕೇಳುವುದು. ತುಲಾರಾಶಿಯವರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು: ಸಣ್ಣ ಸಣ್ಣ ವಿಷಯಗಳಲ್ಲಾದರೂ ಬೇಗ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಬದ್ಧರಾಗಿರಿ. ಬೇರೆಯವರಿಗೆ ಬೇಸರವಾಗುತ್ತದೆ ಎಂದು ಸುಮ್ಮನಿರಬೇಡಿ. ನಿಮ್ಮ ಅನಿಸಿಕೆಯನ್ನು ಗೌರವಯುತವಾಗಿ ತಿಳಿಸಿ. ವ್ಯಾಯಾಮ ಮತ್ತು ಧ್ಯಾನ ಮಾಡಿ. ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನಕ್ಕೆ ಅತ್ಯಗತ್ಯ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಬಿಳಿ ಬಣ್ಣದ ಹೂವು ಅರ್ಪಿಸುವುದರಿಂದ ಶುಕ್ರನ ಅನುಗ್ರಹ ದೊರೆಯುತ್ತದೆ. ಸಕ್ಕರೆ, ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡುವುದು ಶುಭ. ಹಾಗಾದರೆ ತುಲಾರಾಶಿ ಎಂದರೆ ಕೇವಲ ಸಕ್ಕರೆ ಮಾತು, ಸೌಂದರ್ಯ ಮತ್ತು ನಾಟಕವಲ್ಲ. ಅವರೊಳಗೆ ನ್ಯಾಯಕ್ಕಾಗಿ ಹೋರಾಡುವ ಗುಣವಿದೆ. ಸಂಬಂಧಗಳನ್ನು ಉಳಿಸಿಕೊಳ್ಳುವ ಹಂಬಲವಿದೆ. ಎಲ್ಲರನ್ನೂ ಪ್ರೀತಿಸುವ ವಿಶಾಲ ಹೃದಯವಿದೆ. ಅವರ ಅನಿಶ್ಚಿತತೆಯ ಹಿಂದೆ ಇರುವುದು ತಪ್ಪು ಮಾಡಬಾರದು ಎನ್ನುವ ಕಾಳಜಿ.
ಮುಂದಿನ ಬಾರಿ ನೀವು ಯಾವುದೇ ತುಲಾ ರಾಶಿಯವರನ್ನ ಭೇಟಿಯಾದಾಗ ಅವರ ನಗುವಿನ ಹಿಂದಿರುವ ಆ ಗೊಂದಲಮಯ ಆದರೆ ಸುಂದರ ಮನಸ್ಸನ್ನ ಅರ್ಥ ಮಾಡಿಕೊ ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.